ನಮಸ್ಕಾರ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬನ್ನಿ. ಇವಾಗ ನಿಮಗೆ ನಮ್ಮ ಡೈಲಿ ರೂಟೀನ್ ಗೊತ್ತಲ್ಲ, ಹಿಂಗೆ ಏನೇನು ಮಾಡ್ತೀರಿ ಅಂತ. ಬ್ಲಾಗ್ ಸ್ಟಾರ್ಟ್ ಮಾಡು, ಕಾಲೇಜಿಗೆ ನಡಿ, ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಮಾಡ್ತೀವಿ ನಡೆಸಿ ಅಷ್ಟೇ, ಇನ್ನೇನಿಲ್ಲ ನಮ್ಮ ಡೈಲಿ ರೂಟೀನು. ಇವತ್ತೇನಿದ್ರು ಬನ್ನಿ, ನಿಮಗೆ ನಮ್ಮ ಚಾನೆಲ್ ಹೆಸರಲ್ಲಿ ಒಂದು ಸೈಕ್ ಅಂತ ಐತೆ ತಾನೆ, ಅದು ಏನಾಗಿರ್ಬೋದು ಅಂತ ಕನ್ಫ್ಯೂಸ್ ಇರುತ್ತೆ. ಇವತ್ತು ತೋರಿಸ್ತೀರಿ ಬನ್ನಿ ನಾವು ಏನೇನು ಸೈಕ್ ಎಲ್ಲ ಮಾಡ್ತೀರಿ ಅಂತ ಕಾಲೇಜಲ್ಲಿ. क्या बात है सर, क्या बात है सर, क्या बात, ये बात है. ಇವತ್ತು ಕಾಲೇಜಿಗೆ ಬೇಗ ಹೋಗ್ಬಿಡ್ತೀರಿ ಅಂತ ನಮ್ಮ ಬಾಸ್ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇಲ್ಲಿ ಗಣೇಶ ಅವರೇ ನೋಡಿ, ಗಣೇಶ ಹತ್ರ ನನ್ನ ಮಗ ಪೂಜೆ ಮಾಡ್ತಾರೆ. ಏನೋ ಮಾಡಿ सब क्या देखना पड़ रहा है, अच्छा है मैं अंधा हूँ. ಮಂಗಳಾರತಿ ತಗೊಂತಾರೆ ನೋಡಿ ಗಾಯ್ಸ್. ನಮ್ಮ ಬಾಸ್ ಒಂದೇ ಸಲ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಆರತಿ ತಗೊಳ್ರು. ತಗೊಳ್ಳೋ ಆರತಿ ಏನೋ ಮಾಡ್ತಾ ಇದೆಯಲ್ಲ ಈಗ ನೋಡಿ ಗೈಸ್. ದೇವಸ್ಥಾನ, ನಮ್ಮ ಬಾಸ್ ದೇವಸ್ಥಾನ ಹೆಂಗೋಯ್ತೆ ನೋಡಿ ಗೈಸ್. ಶಿವಲಿಂಗ ಇದು ಮಾಡಿಕೊಂಡು ಕಾಲೇಜ್ ಬಿಟ್ಟು ಇಟ್ಕೊಂಡ್ರು. ಬನ್ನಿ ಇವಾಗ ಹೋಗೋಣ. ಆಗಲ್ಲ, ವೈಟ್ ಪ್ಯಾಂಟ್ ಹಾಕಿದ್ದೀನಿ, ಅದಕ್ಕೆ ಬೇಜಾರಾಗಿದೆ. ಇವಾಗ ಶೂ ಹಾಕೊಂಡು ಇವಾಗ ಹೋಗೋಣ ಬನ್ನಿ. ನೋಡಿ ಗೈಸ್, ಇನ್ನ ಇಬ್ರು ಬರ್ತಾರಂತ ನಾವು ವೆಯ್ಟ್ ಮಾಡಕ್ಕಂತ ಇಲ್ಲಿ ಬಂದ್ರೆ ಅವರೇ ಬಂದಿಲ್ಲ. ಅವ್ರು ಗಾಡೀಲಿ ಬರ್ತಾರೆ ಗೈಸ್, ನಮ್ಗಿಂತ ಬೇಗ ಬರಬೇಕು. ನಾವು ನಡ್ಕೊಂಡೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ, ಇನ್ನೂ ಬಂದಿಲ್ಲ. ಖಾಲಿ ರೋಡು, ಫುಲ್ ಖಾಲಿ. ಏನು ಮಾಡೋಣ ಹೇಳಿ, ಇಂಥವ್ರಿಗೆಲ್ಲ ಏನು ಮಾಡಬೇಕು? डिप्रेशन में रहता हूँ हमेशा, अभी मैं डिप्रेशन. ಕಾಲೇಜಿಗೆ ಪೊಲೀಸ್ ಅವ್ರು ಬರ್ತಾರಂತೆ, ಎಲ್ಲರಿಗೂ ಅರೆಸ್ಟ್ ಮಾಡ್ತಾರಂತೆ. ಬನ್ನಿ ನೋಡೋಣ. ನೋಡ್ರಿ ಎಲ್ಲರೂ ಏನೇನೆಲ್ಲ कौन है ये लोग, कहाँ से आते हैं? हेलो, एक से भी प्रद्युमन है। अजी सुनते हो, देखो आपका बेटा कह रहा है कि मेरठ की मशहूर नान खटाई बिस्किट ही खाने हैं. ಡ್ರಗ್ಸ್ ಬಗ್ಗೆ ಆಯಿತು, ಮತ್ತು ಕೆಲವೊಂದು ಕಾನೂನು ಅರಿವು ನಿಮಗೆ ಅಷ್ಟೊಂದು ಇರಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಸೊ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಚಿಕ್ಕ ವಯದು 8ನೇ ಕ್ಲಾಸಿಂದ 12th ಇದ್ದೀರಲ್ಲ. ಓಕೆ, ಡ್ರಗ್ಸ್ ಅಂದ್ರೆ ಗೊತ್ತಿದೆಯಾ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ಹೌದಲ್ವಾ? ಯಾರಿಗೆ ಗೊತ್ತಿಲ್ಲ ಹೇಳಿ. ಮುಗೀತು, ಎಲ್ಲ ಮುಗೀತು. ಬಂದರೆ ಇವಾಗ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಮುಗಿಸ್ಕೊಂಬಿಟ್ಟು ಒಂದು ಅರ್ಧ ಗಂಟೆಗೆ ಹೋಗ್ತೀರಿ ಎಲ್ಲರೂ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.